ನಮಗೆ ಎಷ್ಟು ಮೀನು ಸಿಗ್ತದೆ ಅಂತ ನೋಡಬೇಕು ಗಾಯ್ಸ್. ಓ ಮೈ ಗಾಡ್, ಓ ಮೈ ಗಾಡ್, ಅರೆ ಕಷ್ಟದಲ್ಲಿ ಹಿಡ್ದದ್ದು ಮೀನು ಓಡ್ತದೆ ನೋಡಿ. ಬಂಧುಗಳೇ ನಮಸ್ಕಾರ ಬಂಧುಗಳೇ, ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆ್ಯಂಡ್ ವೆಲ್ಕಮ್ ಟು ಮಿಸ್ಟರ್ ದಿ ಶೋ ಚಾನಲ್ಗೆ. ಸೊ ಬಂಧುಗಳೇ, ಇವತ್ತು ಕಂಟೆಂಟ್ ಏನಂದರೆ, ನನ್ನ ಹಿಂದ್ಗಡೆ ಜೋರು ಗಾಳಿ ಕಾಣ್ತಿರ್ಬೋದಲ್ಲ, ಗಾಳಿಗಿಂತ ಜಾಸ್ತಿ ಕಾಗೆನೇ ಕಾಣ್ತಿದೆ ಮಾರೆ. ನಮ್ಮೂರಲ್ಲಿ ಏನಂತ ಗೊತ್ತಿಲ್ಲ, ಕಾಗೆಯ ಸಂಖ್ಯೆ ಅಂತೂ ತುಂಬ ಇದೆ. ಸೊ ಕೆಲವೊಂದು ಏರಿಯಾದಲ್ಲಿ ಕಾಗೆನೇ ಇರಲ್ಲ ಮಾರೆ, ಇಲ್ಲಿ ವೀಡಿಯೋ ಮಾಡುವಾಗೆಲ್ಲ ಡಿಸ್ಟರ್ಬ್ ಮಾಡ್ತದೆ. ಸೊ ಇವತ್ತಿನ ಕಂಟೆಂಟ್ ಏನಂದರೆ ಗೈಸ್, ಈ ಗಾಳಿ ಜೋರಿದೆ, ಬಲೆ ಬಿಡುವಂಥ ಪಡ್ಡೆಗೆ ಹೋಗಿ ಬಲೆ ಬಿಡುವಂಥ ಪ್ಲ್ಯಾನಲ್ಲಿದ್ದೇವೆ. ಸೊ ಯಾವ ಥರ ನಡೀತಾ ಅಂತ ನೋಡಬೇಕು. ಈ ಗಾಳಿಯಲ್ಲಿ ಕೂಡ ಬಲೆ ಬಿಡಲಿಕ್ಕೆ ಆಗ್ತದಾ ಇಲ್ವಾ ಅಂತ ನೋಡುವ. ಮೀನು ಎಷ್ಟು ಸಿಗ್ತದೆ ಅಂತ ಮೊದಲಿಗೆ ನೋಡುವ. ಪದಾರ್ಥಕ್ಕೆ ಆಗುವಷ್ಟು ಮೀನು ಸಿಗ್ತದಾ ಇಲ್ಲ ಮಾರಲಿಕ್ಕೆ ಹೋಗುವಷ್ಟು ಮೀನು ಸಿಗ್ತದೆ ಅಂತ ಈ ಒಂದು ಲಾಗಲ್ಲಿ ನೋಡುವ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನನ್ನ ಜೊತೆ ಇವತ್ತಿನ ಕಂಟೆಂಟಲ್ಲಿ ಯಾವ ಥರ ಮೀನು ಹಿಡಿತಾರೆ ಅಂತ ಬನ್ನಿ ನೋಡುವ. ನನ್ನ ಜೊತೆ ಆದಿದ್ದಾನೆ, ಆ್ಯಕ್ಚುಲಿ ಅವನೇ ಬಲೆ ಬಿಡುವುದು. ಯಾಕೆ ಗೊತ್ತಾ, ಒಬ್ಬನಿಗೆ ಬಿಟ್ಟರೆ ರಿಸ್ಕ್ ಮಾರೆ. ಗೋಪುರ ಎಲ್ಲ ಡ್ಯಾಮೇಜ್ ಆದರೆ ಇವಾಗ ಆಯಿತು ಮಾರೆ, ಫಾರ್ಮೇಟ್ ಆಯಿತು, ಸಾವು ಎಲ್ಲ ವೀಡಿಯೋಸ್ ಎಲ್ಲ ಫಾರ್ಮೇಟ್ ಆಯಿತು. ಕುಂಭಮೇಳಗೆ ಹೋಗಿದ್ದು, ಪಂಡರಪುರಕ್ಕೆ ಹೋಗಿದ್ದು ಎಲ್ಲ ವೀಡಿಯೋ ಇತ್ತು. 4 hours ಇದು ವೀಡಿಯೋ ಇತ್ತು. ಸೊ ಒಂದೊಂದು ಪ್ಲೇಸಿಗೆ ಹೋಗಿದ್ದು ಎಲ್ಲ ವೀಡಿಯೋ ಫಾರ್ಮೇಟ್ ಆಯಿತು. ಎಷ್ಟು ಬೇಜಾರಾಯಿತು ಅಂದರೆ, ಮೂರು ವರ್ಷಗಳಿಂದ ಸಂಗ್ರಹಿಸಿದಂಥ ವೀಡಿಯೋ ಎಲ್ಲ ಫಾರ್ಮೇಟ್ ಆಯಿತು. ಸೊ ತುಂಬ ಬೇಜಾರಾಯಿತು. ಬನ್ನಿ ಈ ಒಂದು ವೀಡಿಯೋದಲ್ಲಿ ಯಾವ ಥರ ಇರ್ತದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಬಂದಲೇ ಫೈನಲಿ ನಾವು ಇವಾಗ ಬೀಚ್ಗೆ ರೀಚ್ ಆಗಿ ಬಲೆ ಎಲ್ಲ ತೆಗೆದಾಯಿತು. ನೋಡಿ ಇವನೇ ಆದಿ ಬಿಡೋದು. ಗಾಳಿ ಕೂಡ ಜೋರಿದೆ. ಆ್ಯಕ್ಚುಲಿ ಅಷ್ಟೇನು ಲಾಂಬರ್ ಬೀಳ್ತಿಲ್ಲ, ಆದರೆ ಗಾಳಿಗೆ ಮುಂದ್ಗಡೆ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆಲ್ರೆಡಿ ಇಲ್ಲೊಂದು ಬಲೆ ಬಿಟ್ಟಿದ್ದಾರೆ ಮುಡವಿಗೆ. ನೋಡಿ ಇಲ್ಲಿ ಹಗ್ಗ ಕಾಣ್ತಿದೆ ನಿಮಗೆ ನೋಡಿ. ಇದು 24 hours ಇಲ್ಲೇ ಇರ್ತದೆ. ಬೆಳಿಗ್ಗೆ ಬಂದು ಒಮ್ಮೆ ಚೆಕ್ ಮಾಡಿ ಹೋಗ್ತಾರೆ. ಆ್ಯಕ್ಚುಲಿ ಈ ಗಾಳಿಗೆ ಅಂದರೆ ಗಾಳಿ ಎಲ್ಲ ಜೋರಿದ್ರೆ ದೊಡ್ಡ ದೊಡ್ಡ ಮೀನು ಹತ್ತಿರ ಬಂದು ಬೀಳುವುದು ಜಾಸ್ತಿ. ಸೊ ನಿನ್ನೆ ಒಂದು ದೋಣಿಗೆ 6 ಮುಡ ಮೀನು ಅಂದರೆ ಬರಮುಂಡೆ ಇರ್ತಾರೆ ಅಲ್ಲಿ ಇಂಗ್ಲೀಷಲ್ಲಿ. ಸೊ ಆ ಮೀನು 6 ಬಿದ್ದೆ. ಬಟ್ ಇಲ್ಲಿ ಅಲ್ಲ, 6 ಬಾರ್ನ ಆಚೆ ನೋಡುವ. ಇವಾಗ ನಮಗೆ ಎಷ್ಟು ಮೀನು ಸಿಗ್ತದೆ ಅಂತ ನೋಡಬೇಕು ಗಾಯ್ಸ್. ಪದಾರ್ಥಕ್ಕೆ ಆಗ್ತದಾ ಇಲ್ಲ ಮಾರಲಿಕ್ಕೆ ಆಗ್ತದ ಅಂತ ನೋಡುವ. ವಿಡಿಯೋ ಕೊನೆವರೆಗೂ ನೋಡಿ, ಮಜಾ ಇರ್ತದೆ. ಬನ್ನಿ. ಬಲೆ ಎಲ್ಲ ಸೆಟ್ಟಿಂಗ್ ಆಯ್ತು, ಇವಾಗ ಇಳಿದು ಬಿಡುವುದಷ್ಟೇ ನೋಡುವ. ಮೊದಲಿಗೆ ಬಲೆ ಬಿಡುವ ಮುಂಚೆ ಬಲೆ ಸೆಟ್ಟಿಂಗ್ ಮಾಡಿರಬೇಕು, ಯಾವ ಥರ ಜೋಡಿಸಬೇಕು ಅಂತ ನೀವು ನೋಡ್ತಿರ್ಬೋದು. ಯಾಕೆಂದರೆ ಈ ಥರ ಜೋಡಿಸಿದರೆ ನಮಗೆ ಈಜ್ಕೊಂಡು ಬಿಡಲಿಕ್ಕೆ ತುಂಬ ಸುಲಭವಾಗ್ತದೆ. ಅದರಲ್ಲೂ ಕೂಡ ಈ ಗಾಳಿಯಲ್ಲಿ ಕೂಡ ಸ್ವಲ್ಪ ತೊಂದರೆ ಆಯಿತು. ನೋಡೋಣ ಯಾವ ಥರ ಇರ್ತದೆ ಅಂತ ಬನ್ನಿ. ನೋಡ್ರಿ ಬಂದಲ್ಲ. ಇವಾಗ ಬಲೆ ಬಿಟ್ಟಾಯ್ತು. 1/2 hour ಬಿಟ್ಟು ಬಲೆ ಅಲಿವ ಯಾವುದೆಲ್ಲ ಮೀನು ಸಿಗ್ತದೆ ಅಂತ ನೋಡುವ. ಫುಲ್ ಸುಸ್ತಾಯ್ತು ಮಾರೆ. ಸೊ ಬಂದರೆ ಫುಲ್ ಸಾಕಾಗಾಯಿತು. ಇವಾಗ ಯಾವುದೆಲ್ಲ ಮೀನು ಬರ್ತದೆ ಅಂತ ನೋಡುವ. ಗಾಳಿ ಜೋರಿರುವ ಕಾರಣ ದೊಡ್ಡ ದೊಡ್ಡ ಮೀನು ಬೀಳುವ ಸಾಧ್ಯತೆ ಇದೆ. ನೋಡಿ ಕೊನೆವರೆಗೂ ನೋಡಿ. ಬಂದಲ್ಲ, ಈ ಒಂದು ಬಲೆ ಇರುವ ಕಾರಣ ನಮಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ನೋಡುವ, ಬಲೆ ಎಲ್ದು ನೋಡುವ ಯಾವ ಥರ ಮೀನು ಬಿದ್ದಿದೆ ಅಂತ. ಆ ಥರನೇ
ಮೊದಲು ಬಲೆ ಏನಾಗಿದೆ ಅಂತ ಗೊತ್ತಿಲ್ಲ ಮಾರ, ಗಾಳಿ ಕೂಡ ಜೋರಿದೆಯಲ್ಲ, ಗಾಳಿ ಜೋರಿದ್ರೆ ಬಲೆ ಎಲ್ಲ ಹರಿದ್ಕೊಂಡು ಹೋಗ್ತದೆ. ಸೊ ಬಲೆ ಬಿಡುವಾಗ ಸಹ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಈ ಲಾಂಬರ್ಗೆ ಅಂತೂ ಬಿಡಲಿಕ್ಕೆ ತುಂಬ ಕಷ್ಟನೇ ಅಂತ. ನೋಡುವ ಎಷ್ಟು ಮೀನು ಸಿಗ್ತದೆ ಅಂತ. Oh my god! ತ್ಯಾಡೆ, ಸಾರಿ ತ್ಯಾಡೆ. 2 ತ್ಯಾಡೆ ಮೀನು ಸಿಕ್ಕಿದೆ. ಹಾಗೆ ಒಂದು ಕುದುರೆ ಇದೆ ಅಂತ ಮಾರ, ಪ್ಲಾಸ್ಟಿಕ್ ಸಾವು ತಿಕ್ಕದ ಕಟ್ಟೆ. ಹೆದರಿಕೆ ಅದೇ ಮಾರ, ತ್ಯಾಡೆ ಮೀನೆಲ್ಲ ಕಾಲಿಗೆ ಬಿದ್ದರೆ. ಮೂರು 4 ಸೊ ಬಂದಲ್ಲ, ನೋಡಿದ್ರಲ್ಲ ಇವಾಗ ಎಷ್ಟು ಮೀನು ಸಿಕ್ಕಿದೆ ಅಂತ ತಪ್ಪಿಸ್ತಾ ಇದ್ದೇವೆ. ಚಿಕ್ಕ ಬಲೆ ಆ್ಯಕ್ಚುಲಿ ಇದು. ಗಾಳಿ ನೋಡಿ ಮಾರ, ಈ ಒಂದು ಬಲೆ ಇರುವ ಕಾರಣ ನಮಗೆ ಸ್ವಲ್ಪ ಬಲೆ ಓಡಿಸ್ಕೊಂಡು ಹೋಗ್ಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅವರ ಬಲೆಗೆಲ್ಲ ತಾಗಿದ್ರೆ ಡ್ಯಾಮೇಜ್ ಆಗುವುದು ನಮ್ಮ ಬಲೆನೇ. ಆ್ಯಕ್ಚುಲಿ ಅದೆಲ್ಲ ದೊಡ್ಡ ಕಣ್ಣಿದು ಬಲೆ, ಇದು ಚಿಕ್ಕ ಕಣ್ಣಿದು. ಇದು ಎಷ್ಟು ಸೈಜ್ ಬ್ರೋ? 48 ನಂಬರ್ ಇದು ಬಲೆ. 48 ನಂಬರ್ ಇದು ಬಲೆ ಇದೆ. ಆ್ಯಕ್ಚುಲಿ ಇದು ಹರಿತದೆ, ಅಷ್ಟೇನು ಗಟ್ಟಿಲ್ಲ. ಸೊ ಫ್ರೆಶ್ ಮೀನು ಬಿದ್ದಿದೆ. ಸೊ ನಾನು ಹೇಳಿದ್ನಲ್ಲ ಗೈಸ್, ಬಲೆ ಬಿಟ್ಟರೆ ನಮಗೆ ಪದಾರ್ಥಕ್ಕೆ ಆಗ್ತದಾ ಇಲ್ವಾ ಮಾರಲಿಕ್ಕೆ ಆಗ್ತದೆ ಅಂತ. ಸೊ ಈ ಮೀನು ನಮಗೆ ಪದಾರ್ಥಕ್ಕೆ ಆಗ್ತದೆ, ಮಾರಲಿಕ್ಕೆ ತಗೊಂಡು ಹೋಗಿದ್ರೆ ನಗರ್ತಾರೆ ಏನಲ್ಲ. ಇದು ಮೀನೆಲ್ಲ ತಗೊಂಡು ಹೋದರೆ ಅದಕ್ಕೆ ಅಲ್ಲಿ ಮೂಸುವುದೇ ಸಹ ಇಲ್ಲ. ಅಪರೂಪಕ್ಕೆ ಒಂದು ಗಿರಾಕಿ ಬರಬೇಕು. ಆ್ಯಕ್ಚುಲಿ ಇವರು ಮಿಡಲ್ ಮ್ಯಾನ್ ಎಲ್ಲ ಈ ಮೀನನ್ನು ತಗೊಳ್ಳಲ್ಲ, ಡೈರೆಕ್ಟ್ ಮನೆಗೆ ತಗೊಂಡು ಹೋಗ್ತಾರಲ್ಲ ಪದಾರ್ಥಕ್ಕೆ, ಅವರನ್ನು ಪರ್ಚೇಸ್ ಮಾಡ್ತಾರೆ. ಇಂಥ ಮೀನೆಲ್ಲ ಭಾರಿ ಟೇಸ್ಟ್ ಇರ್ತದೆ ಮಾರೆ. ಇದು ಕಡಲಿದು ತ್ಯಾಡೆ ಅಂತ ಹೇಳ್ತೇವೆ. ಸೊ ಈ ಮೀನಿಗೆ ಇದರ ಮುಳ್ಳಿದೆಯಲ್ಲ, ಆ್ಯಕ್ಚುಲಿ ನಿಮಗೆ ಮುಳ್ಳು ತೋರಿಸ್ತೇನೆ. ಇಲ್ಲಿದೆ ನೋಡಿ, ಇದರ ತ್ಯಾಡೆ ಮೀನಿದು ಮುಳ್ಳಿದೆಯಲ್ಲ ತುಂಬ ಡೇಂಜರ್. ಇದರಲ್ಲಿ ವಿಷ ಇರಲ್ಲ. ಮತ್ತು ಏನಂದರೆ ಮೀನು ಮಾರೆ ಕಷ್ಟದಲ್ಲಿ ಹಿಡಿದದ್ದು ಮೀನು ಓಡ್ತದೆ ನೋಡಿ. ಸೊ ಏನು ಗೊತ್ತಾ, ಈ ಮುಳ್ಳಿದೆಯಲ್ಲ, ಈ ಮುಳ್ಳಲ್ಲಿ ವಿಷ ಇರಲ್ಲ. ಆದರೆ ಇದರ ಮುಳ್ಳಿದೆಯಲ್ಲ ಗರ್ಗಸ್ ಥರ ಶೇಪ್ ಇದೆಯಲ್ಲ, ಗರ್ಗಸ್ ಥರ ಇರ್ತದೆ. ಒಳಗೆ ಹೋದರೆ ಹಿಂದೆ ವಾಪಸ್ ಡ್ರ್ಯಾಗರ್ ಅಂತ ಹೇಳ್ತೇವಲ್ಲ ನಾವು, ಡ್ರ್ಯಾಗರ್ ಬೀಸತ್ತಿ ಇರ್ತೀವಿ, ಆ ಥರನೇ ಒಳಗೆ ಹೋದರೆ ತೆಗಿಲಿಕ್ಕೆ ತುಂಬ ಕಷ್ಟ. ಮತ್ತು ಇಂಥದ್ದೇ ಒಂದು ಮುಳ್ಳು ತೊರಕೆ ಮೀನಿಗೆ ಇರ್ತದೆ, ಅದರಲ್ಲಿ ವಿಷ ಕೂಡ ಇರ್ತದೆ. ಇದು ಫೇಮಸ್ ಡಿಸ್ಕವರಿಯಲ್ಲಿ ಒಬ್ಬ ಇರ್ತಾನಲ್ಲ, ಅವನ ಹೆಸರು ಕೂಡ ಗೊತ್ತಿಲ್ಲ, ಅವನು ಸತ್ತೋಗಿದ್ದು. ತೊರಕೆ ಮೀನಿದು ಮುಳ್ಳು ಎದೆಗೆ ತಾಗಿ, ಆ್ಯಕ್ಚುಲಿ ಅದು ವಿಷ ಕಾಲಿಗೆ ತಾಗಿದರೆ ಅದರ ನೋವಿದೆಯಲ್ಲ ಮೇಲ್ಗಡೆ ಬರ್ತದೆ. ಸೊ ಆ ನೋವು ಸಹಿಸಲಿಕ್ಕೆ ಆಗಲ್ಲ. ಆ ಎಕ್ಸ್ಪೀರಿಯನ್ಸ್ ಇವನಿಗಿದೆ, ನಿಜವಾಗ್ಲೂ ಹೇಳ್ತೇನೆ, ಆ ಎಕ್ಸ್ಪೀರಿಯನ್ಸ್ ಇವನಿಗಿದೆ. ಈ ಥರನೇ ಬಲೆ ಬಿಡಲಿಕ್ಕೆ ಹೋಗಿ ಎತ್ತರದಲ್ಲಿ ತೊರಕೆ ಮೀನಿದು ಮುಳ್ಳು ತಾಗಿಸ್ಕೊಂಡು ಓಡ್ಕೊಂಡು ಬಂದಿದ್ದಾನೆ ಮೇಲೆ. ಆ ನೋವು ಅಂತ ಮನೆಯಲ್ಲಿ ಕುತ್ಕೊಂಡು ಏನು ನರಳಾಡ್ತಿದ್ದಾನೆ. ಮತ್ತೆ ಡಾಕ್ಟರ್ ಆಚೆ ಹೋಗಿ ಎಲ್ಲ ಮೆಡಿಸಿನ್ ಎಲ್ಲ ಮಾಡಿ ರಿಕವರಿ ಆಗಿತ್ತು. ಸೊ ಇಂಥ ಮೀನಿದು ಮುಳ್ಳಿಗೆಲ್ಲ ವಿಷಯ ಇರಲ್ಲ. ಆದರೆ ಇದು ತ್ಯಾಡೆ ಮೀನಿದು ಮುಳ್ಳಿದೆಯಲ್ಲ, ಇದರಲ್ಲಿ ಏನಂದರೆ ಒಳಗೆ ಹೋದರೆ ವಾಪಸ್ ತೆಗಿಲಿಕ್ಕೆ ಆಗ್ತದೆ, ಬಟ್ ಅಷ್ಟೇ ನೋವನ್ನು ತಿನ್ನಲಿಕ್ಕೆ ಸಿಗ್ತದೆ. ಎಷ್ಟು ಮೀನು ಸಿಕ್ಕಿದೆ ಅಂತ ನೋಡಿ. 1 2 3 4 5 ತ್ಯಾಡೆ ಮೀನು ಪದಾರ್ಥಕ್ಕೆ ಒಂದು ಹೊತ್ತಿನ ಮಧ್ಯಾಹ್ನ ಅಥವಾ ರಾತ್ರಿ ಹೊತ್ತಿಗೆ ಒಂದು ಒಳ್ಳೆ ಊಟ ಮಾಡ್ಬೋದು. ಸೊ ಎಷ್ಟು ಕಷ್ಟಪಟ್ಟಿದ್ದಕ್ಕೆ ದೇವರು 5 ಮೀನು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಏನು ಗೊತ್ತಾ, ಒಂದು 30 ಮಿನಿಟ್ಸ್ ಕೂಡ ನಾವು ಬಲೆ ಇಡಲಿಲ್ಲ. ಆಲ್ರೆಡಿ ನಾವು ಬಲೆ ಎಳ್ದಿದ್ವಿ, ಗಾಳಿಗೆ ಆಗಲಿಲ್ಲ. ಮತ್ತು ಈ ಮೀನು ಗೋವಾದಲ್ಲೆಲ್ಲ ತಿಂತಾರೆ, ಮೀನಲ್ಲ ಅದು ಏಡಿ, ಮಣ್ಣಿದು ಏಡಿ ಇದ್ದೇವೆ. ಅದಕ್ಕೆ ಅದು ಮಣ್ಣಲ್ಲಿ ಬಿಟ್ಟರೆ ಒಳಗಡೆ ಹೋಗ್ತದೆ ಸೀದಾ. ನಿಮಗೆ ತೋರಿಸ್ಬೇಕಾ? ಒಮ್ಮೆ ನೋಡಿ. ಪಾಪ ಮಾರಿ, ಇದು ಕಚ್ಚಲ್ಲ, ಇದು ಏಡಿ ಕಚ್ಚಲ್ಲ ಆ್ಯಕ್ಚುಲಿ. ಸೀದಾ ಮಣ್ಣಿನೊಳಗೆ ಹೋಗ್ತದೆ ಇದು. ಇಂಥ ಏಡಿದೆಯಲ್ಲ ಸೀದಾ ಮಣ್ಣಿನ ಒಳಗೆ ಹೋಗ್ತದೆ. ಮತ್ತು ಇಂಥ ಏಡಿಗಳು ಬಲೆಗೆ ಬಿದ್ದರೆ ಅದರ ಕಿರಿಕಿರಿ ತಡೀಲಿಕ್ಕೆ ಆಗಲ್ಲ, ಬಲೆ
ನೋಡುವ ಇವಾಗ ಬಲೆ ತಪ್ಪಿಸಬೇಕು. ಖುಷಿ ಆಯಿತು ಆದಿ ಅವರು ಇವಾಗ ಬಲೆ ತಪ್ಪಿಸಿ ನೀಟಾಗಿ ನಮ್ಮ ಅಡ್ಡ ಇದೆ ಅಲ್ಲಿ ಜಾಗೃತಿಯಿಂದ ಇಡಬೇಕು. ಹೇಳಿಕೆ ಆಗಲ್ಲ ಮಾರೆ, ರಾತ್ರಿ ಕಳ್ಳರೆಲ್ಲ ಬಂದು ಬಲೆ ಎಲ್ಲ ಕದ್ಕೊಂಡು ಹೋಗ್ತಾರೆ. ಮಿನಿಮಮ್ 15,000 ಬಲೆ ತನಕ ಕದ್ಕೊಂಡು ಹೋಗಿದ್ದಾರೆ. ಇದು ಬೇಜವಾಬ್ದಾರಿ ಅಲ್ಲ, ಇಲ್ಲಿಂದ ನಮ್ಮ ಮನೆಗೆ ತುಂಬ ದೂರ ಇದೆ, ಹೊತ್ಕೊಂಡು ಹೋಗ್ಬೇಕಲ್ಲ ಅದಕ್ಕೆ. ಸೊ ಬಂದರೆ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಬಾಯ್, ಶೇರ್, ಥ್ಯಾಂಕ್ ಯು. ಆದಿಗೊಂದು ಥ್ಯಾಂಕ್ ಯು ಹೇಳೋಣ. ಬಾಯ್.